ನನ್ನ ಹೃದಯ ತುಂಬಿದ ವಂದನೆಗಳು. ನಮ್ಮ ಸಿನಿಮಾ ಈಗ ಬಿಡುಗಡೆಗೆ ಸಜ್ಜಾಗಿದೆ. KVN ಸಂಸ್ಥೆಯವರು ನಮ್ಮ ಈ ಸಿನಿಮಾನ ವಿತರಣೆ ಮಾಡ್ತಿದ್ದಾರೆ. ಇದೇ ತಿಂಗಳ 26ನೇ ತಾರೀಕು ಜೂನ್ 26ಕ್ಕೆ ನಮ್ಮ ಬಲರಾಮನ ದಿನಗಳು ಸಿನಿಮಾ ತೆರೆ ಕಾಣಲಿದೆ. ಇವತ್ತು ನೀವು ನೋಡಿದ ಹಾಗೆ ಇದು ನಮ್ಮ 3ನೇ ಹಾಡಿನ ಬಿಡುಗಡೆ. ಇದಕ್ಕಿಂತ ಮುಂಚೆ ನಾವು ಟೀಸರ್ ಬಿಡುಗಡೆ ಮಾಡಿದ್ದೀವಿ. ಇನ್ನು ಬಿಡುಗಡೆಗಿಂತ ಮುಂಚೆ, ಸಿನಿಮಾ ಬಿಡುಗಡೆಗಿಂತ ಮುಂಚೆ ಇದರ ಇನ್ನೊಂದು ಹಾಡನ್ನು ನಾವು ರಿಲೀಸ್ ಮಾಡ್ತೀವಿ. ಅದಲ್ಲದೆ ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಿದ ಮೇಲೂ ಕೂಡ ಎಷ್ಟೋ ಹಾಡುಗಳಿದೆ ಇನ್ನೂ ರಿಲೀಸ್ ಆಗುವಂಥದ್ದು. ಯಾಕೆಂದರೆ ನಾವು ಸಂತೋಷ್ ನಾರಾಯಣನ್ ಅವ್ರ ಹತ್ರ 5 ಹಾಡು ಮಾಡೋಕ್ಕೆ ಕೇಳಿದ್ದು. ಅವರು 8 ಹಾಡು ಮಾಡಿದ್ರು, ಕಡೆ 7 ಹಾಡಿಗೆ ಅದನ್ನು ತಂದಿದ್ದಾರೆ. ರೀರೆಕಾರ್ಡಿಂಗಲ್ಲಿ ಕೂಡ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅವರು ಹಾಡುಗಳನ್ನು ಎಷ್ಟು ಚಂದವಾಗಿ ಮಾಡಿದ್ರು ಅಷ್ಟೇ ಅದ್ಭುತವಾಗಿ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೂಡ ಮಾಡಿದ್ದಾರೆ. ನಮ್ಮ ಈ ಸಿನಿಮಾ ಒಂದು ತಂಡದ ಪರಿಶ್ರಮ. ಮುಂಚೆನೇ ಹೇಳಿದಾಗೆ ಈ ಸಿನಿಮಾ ಆದಿನಗಳು ಥರ ಮಾಡಬೇಕು, ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗಾಗಿ ಮಾಡಬೇಕು ಅಂತ ನನಗೆ ಮೊದಲು ಬಂದಿದ್ದು ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು. ಶ್ರೇಯಸ್ಸು ಮತ್ತು ಪದ್ಮಾವತಿ ಮೇಡಮ್ ಇಬ್ಬರು ಇದನ್ನು ಬಹಳ ಅದ್ಧೂರಿಯಾಗಿ ಮಾಡಬೇಕು, ಒಂದು ದೊಡ್ಡ ಕನ್ನಡ ಆಡಿಯನ್ಸ್ ನೆನೆಸ್ಕೊಳ್ಳೋಂಥ ಒಂದು ಸಿನಿಮಾನ ಮಾಡಬೇಕು ಅಂತ ಬಂದರು. ಆದ್ದರಿಂದ ಅವರು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ಆ್ಯಕ್ಟರ್ಸ್ನ ಕರ್ಕೊಂಬಂದರು. ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಬಂದರು. ಬಹಳ ಪ್ರೊಡಕ್ಷನ್ ವ್ಯಾಲ್ಯೂಸ್ಲಿ ಬಹಳ ಮಹತ್ವಾಕಾಂಕ್ಷೆ ಇರುವಂಥ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನನಗೆ ಜೊತೆಗೆ ವರ್ಕ್ ಮಾಡೋಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಐ ವರ್ಕ್ ವಿತ್. ಪವರ್ ಹೌಸ್ ಆಫ್ ಅ ಟ್ಯಾಲೆಂಟ್. ಅವ್ರಿಗೆ ಎಷ್ಟು ವರ್ಸಟೈಲ್ ಅಂದರೆ ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಎಲ್ಲ ಥರದ ಪಾತ್ರನೂ ನಿಭಾಯಿಸಬಲ್ಲ ಅಂತ ಅದ್ಭುತವಾದ ನಟ. ಇವ್ರ ಬಗ್ಗೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಆದರೆ ಅದರಿಂದ ಇನ್ನೂ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ನನಗೆ ಆದಿನಗಳಲ್ಲಿ ನನ್ನ ಜೊತೆ ಇದ್ದಂಥ ವೇಣು ಅವರು ಮತ್ತು ಹರಿ ಇಬ್ಬರು ಈ ಸಿನಿಮಾದಲ್ಲಿ ಕೂಡ ಇದ್ದಾರೆ. ವೇಣು ಸರ್ ಅವರ ಛಾಯಾಗ್ರಹಣ ಮಾಂತ್ರಿಕತೆ ಇಡೀ ಕರ್ನಾಟಕ ನೋಡಿದೆ. ಈ ಸಿನಿಮಾದಲ್ಲಿ ಅದಿನ್ನೂ ಹೆಚ್ಚು ಅದರ ಮೆರುಗನ್ನು ನೀವು ಅನುಭವಿಸ್ಬೋದು. ಹರಿ ನನಗೆ ಹಿ ಹಸ್ ಬೀನ್ ಮೈ ಸ್ಟ್ರೆಂತ್. ನನ್ನ ನರೇಷನ್ಗೆ ಯಾವಾಗಲೂ ಭಾಳ ಒಂದು ರೀತಿಯ ತೀಕ್ಷ್ಣತೆ, ಒಂದು ರೀತಿಯ ಶಾರ್ಪ್ನೆಸ್ ತರೋದು ಹರಿ. ಆ್ಯಂಡ್ ನನ್ನ ಆದಿನಗಳು ಸಿನಿಮಾಗಿಂದ ಇವಾಗಿನ ತನಕ ನನ್ನ ಜೊತೆ ಟ್ರಾವೆಲ್ ಆಗ್ತಾ ಬಂದಿದ್ದಾರೆ. ಜೊತೆಗೆ ವಿಶ್ವಾಸ್ ಕಶ್ಯಪ್ ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್. ಯಾಕೆಂದರೆ ಒಂದು ಪೀರಿಯಡ್ ಸಿನಿಮಾ ಕಟ್ಟೋದ್ರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ನ ಪಾತ್ರ ತುಂಬ ದೊಡ್ಡದು. 80s 90s ಬೆಂಗಳೂರನ್ನ ಕಟ್ಟೋದ್ರಲ್ಲಿ ವಿಶ್ವಾಸ್ ಕಶ್ಯಪ್ ಅವರ ಪಾತ್ರ ತುಂಬ ದೊಡ್ಡದು. ಜೊತೆಗೆ ನನಗೆ ಅದ್ಭುತವಾದ ಸ್ಟಂಟ್ ಕೊರಿಯೋಗ್ರಾಫರ್ಗಳಿದ್ರು. ವಿಕ್ರಮ್ ಮೋರ್, ಯೋಗಾನಂದ ಮತ್ತು ರವಿ ವರ್ಮ ಅವರು. ಭೂಷಣ್ ಮಾಸ್ಟರ್ ನನ್ನ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಒಂದು ಇಡೀ ಬಹಳ ಪ್ರತಿಭಾವಂತ ನಟರ ದಂಡೇ ಇತ್ತು ಈ ಸಿನಿಮಾದಲ್ಲಿ. ಪ್ರಿಯಾ ಆನಂದ್ ಅವರು ಇದರ ಹೀರೋಯಿನ್ನು. ಗ್ರೇಟ್ ವುಮನ್, ಗ್ರೇಟ್ ಆ್ಯಕ್ಟ್ರೆಸ್. ಅವ್ರ ಜೊತೆ ವರ್ಕ್ ಮಾಡೋದು ಐ ವಾಸ್ ವೆರಿ ಹ್ಯಾಪಿ. ಜೊತೆಗೆ ನನ್ನ ಸ್ನೇಹಿತರು ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ಆದಿನಗಳಲ್ಲಿದ್ದವರು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಚ್ಚನ್ ಪಾತ್ರ ಮಾಡಿದ ದೀಪಕ್ ಆರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಸಲೀಮ್ ಅನ್ನೋ ಪಾತ್ರವನ್ನು ಮಾಡಿದ್ದಾರೆ. ವಿನಯ್ ಗೌಡ, ಈಸ್ ಅ ಫೈಂಡ್ ಆಫ್ ದಿಸ್ ಫಿಲ್ಮ್. ಅವ್ರು ಇಷ್ಟು ದಿವಸ ನೀವು ಭಾಳ ಸ್ಟೈಲಿಶ್, ಭಾಳ ಸಫಿಸ್ಟಿಕೇಟೆಡ್ ಪಾತ್ರಗಳಲ್ಲಿ ನೋಡಿದ್ದೀರಾ. ಇಲ್ಲಿ ಕಚಡ ನನ್ನ ಮಗ ಅನ್ನೋ ಥರದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಅವ್ರು ಹೇಳಿದ್ದಾರೆ ಒಂದು ಇಂಟರ್ವ್ಯೂ, ಯಾರು ಈ ಸಿನಿಮಾ ನೋಡಿದ್ಮೇಲೆ ಏನು ನೆನೆಸ್ಕೋಬೇಕು ಅಂದರೆ ಎಂಥ ಕಚಡ ನನ್ನ ಮಗ ಇವನು ಅಂತ ಅನ್ಬೇಕು ಅಂತ ಅವರೇ ಹೇಳಿರೋದ್ರಿಂದ ನಾನು ಸಲಿಗೆಯನ್ನು ತೊಗೊಂಡಿದ್ದೀನಿ. ರಮೇಶ್ ಇಂದ್ರ ಅವರು ಸ್ವತಃ ಅವರೇ ಒಬ್ಬರು ನಿರ್ದೇಶಕರು. ಈ ಸಿನಿಮಾದಲ್ಲಿ ತುಂಬ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅನಿಲ್ ಸಿದ್ದು, ಅರುಣ್, ಅಭಯ್ ಪುನೀತ್, ಆದಿತ್ಯ ಆಶ್ರೇ, ತೇಜಸ್ ಜಯರಾಮ್, ಗಡ್ಡಿ ವಿಶ್ವ ಅವರಿದ್ದಾರೆ ಇಲ್ಲಿ, ಪ್ರತಾಪ್ ನಾರಾಯಣ್, ಅಶ್ವಿನ್, ತೇಜಸ್ ಜಯರಾಮ್, ಆಮೇಲೆ ನಮ್ಮ ಚಿನ್ಮಯ್, ಇಡೀ ಒಂದು ಗ್ಯಾಂಗ್ ಇದೆ, ಸಿಂಗ್ಲಿ ಗ್ಯಾಂಗ್ ಅಂತ. ಅವರೆಲ್ಲರೂ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ. ನಾನು ಕೆಲವು ಆ್ಯಕ್ಟರ್ಗಳ ಹೆಸರನ್ನ ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ. ಯಾಕೆಂದರೆ ಇದೊಂದು ತುಂಬ ದೊಡ್ಡ ಕಾಸ್ಟ್. ನನಗೆ ಈ ಮದುವೆಯಲ್ಲಿ ಕೆಲಸತೆ ಯಾರೋ ಒಬ್ಬರ ಹೆಸರು ಮರ್ತೋಗ್ಬಿಡ್ತೀವಲ್ಲ, ಕರೆಯುವಾಗ ಇನ್ವೈಟ್ ಮಾಡುವಾಗ, ಆ ಥರ ಇದು. ಆ ರೀತಿ ಒಂದು ಸಂಭ್ರಮದಲ್ಲಿ ಇದ್ದೀವಿ ನಾವು 26ನೇ ತಾರೀಕು ಬಿಡುಗಡೆಗೆ. ಸೊ ಇಷ್ಟು ಮಾತನ್ನು ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ.
ಈಗ ನಮ್ಮ ಸಿನಿಮಾ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ ಅಂತ ನಮಗೆ ನಂಬಿಕೆ ಇದೆ. ಆದರೆ ಪ್ರೇಕ್ಷಕರು ಬಹಳ ಕಷ್ಟಪಟ್ಟರು ಥಿಯೇಟ್ರಿಗೆ ಬರ್ತಿಲ್ಲ. ಆಮೇಲೆ ಈ ಸಿನಿಮಾನ ನೀವು ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು. ಇದನ್ನ ನೀವು OTT ಬರಲಿ ಆಮೇಲೆ ನೋಡೋಣ ಅನ್ನೋ ಥರ ಸಿನಿಮಾ ಅಲ್ಲ ಇದು. ಇಟ್ ಈಸ್ ಮೇಡ್ ಫಾರ್ ದ ಬಿಗ್ ಸ್ಕ್ರೀನ್. ಅದರಿಂದ ನಿಮ್ಮ ಸಹಾಯ ಬಹಳ ಮುಖ್ಯ ನಮಗೆ ಈಗ ಮಾಧ್ಯಮ ಮಿತ್ರರು. ಏಕೆಂದರೆ ನಿಮ್ಮ ಮೂಲಕ ನಾವು ಜನರಿಗೆ ತಲುಪೋಕೆ ಸಾಧ್ಯ. ಜನರನ್ನ ಹೇಗಾರು ಅವ್ರನ್ನ ನಾವು ರೀಚ್ ಮಾಡಬೇಕಾಗಿದೆ. ಅವರು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಅವರೇ ಹಾಗೆ ಬೇರೆ ಜನಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಂತ ನಂಬಿಕೆ ನನಗಿದೆ. ಆದರೆ ಮೊದಲು ಅವರು ಬರೋದಕ್ಕೆ ನಮ್ಮ ಶ್ರಮ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ನಮಗೆ ತುಂಬ ಮುಖ್ಯ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಆ ದಿನಗಳು ನನಗೆ ಈ ಭೂಗತ ಜಗತ್ತೇನಿದೆ, ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ನನಗೆ ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕೆಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ಗ್ರೌಂಡಿಂದ ಬಂದಂಥವ್ರು. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸು. ನನಗೂ ಭೂಗತ ಜಗತ್ತಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದರಿಂದ ನನಗೆ ಆ ಲೋಕದ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆಗ ನಾನು ಎಷ್ಟೋ ಜನ ಅಂಡರ್ವರ್ಲ್ಡನ್ನು ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ, ಅಲ್ಲಿ ವ್ಯವಹಾರ ಹೇಗೆ ನಡೆಯುತ್ತೆ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಈಗ 15 ವರ್ಷದ ನಂತರ 19 ವರ್ಷ ಆಗಿದೆ ಆ ದಿನಗಳು ಬಂದು. 19 ವರ್ಷದ ನಂತರ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಭೂಗತ ಜಗತ್ತಿನ ಬಗ್ಗೆ ಇರುವಂಥ ಅನೇಕ ಪುಸ್ತಕಗಳನ್ನು ಓದಿದೆ. ಶ್ರೀಧರ್ ಸರ್ ಬರೆದಿರುವಂಥದ್ದು, ರವಿ ಬೆಳಗೆರೆ ಅವರು ಬರೆದಿರುವಂಥದ್ದು, BK ಶಿವರಾಮ್ ಅವರು ಬರೆದಿರುವಂಥದ್ದು, ಹುಸೇನ್ ಝೈದಿ ಅಂತ ಒಬ್ಬರು ರೈಟರ್ ಇದ್ದಾರೆ. ಅವರು ಡೋಂಗ್ರಿ ಟು ದುಬೈ ಅಂತ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಈ ರೀತಿ ಅನೇಕ ಪುಸ್ತಕಗಳನ್ನು ಓದಿದೆ. ಅಂಡರ್ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡಿದೆ. ಆಮೇಲೆ ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಆಮೇಲೆ ಡೇನಿಯಲ್ ಜಾರ್ಜ್ ಅಂತ ಒಬ್ಬರು ತುಂಬ ದೊಡ್ಡ ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನವರು. ಅಂದರೆ 80s 90s ತುಂಬ ಆ್ಯಕ್ಟಿವ್ ಆಗಿದ್ದಂಥವ್ರು. ಅವರು ನನಗೆ ಈ ಸಿನಿಮಾದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇದ್ದರು. ಸೊ ಅವರೆಲ್ಲರ ಮೂಲಕ ನಾನು ಕಲೆ ಹಾಕಿದ್ದನ್ನು ಮತ್ತೆ ಒಂದು ಕಾಲ್ಪನಿಕ ಕಥೆಯಾಗಿ ಹೆಣೆದಿರುವಂಥದ್ದು ಇದು. ಆ ದಿನಗಳು ಒಂದು ಅಥೆಂಟಿಕ್ 100% ಸತ್ಯ ಕಥೆ ಆಗಿತ್ತು. ಆದರೆ ಇದು 100% ಸತ್ಯ ಕಥೆ ಅಂತ ಹೇಳೋದಿಲ್ಲ. ಸ್ಫೂರ್ತಿ ಇದೆ, ಭೂಗತ ಜಗತ್ತಿನ ಅನೇಕ ವ್ಯಕ್ತಿಗಳ ಘಟನೆಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇದೊಂದು ಕಾಲ್ಪನಿಕ ಕಥೆ. ಅದು ಜನರಿಗೆ ಬಿಟ್ಟಿದ್ದು. ಅದು ಇಳೆಯರಾಜ ಸರ್, ಇದು ಸಂತೋಷ್ ನಾರಾಯಣ್ ಅವರು. ಸೊ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಿಹಿಗಾಳಿ ಮತ್ತು ಆ ದಿನಗಳು ಎಷ್ಟು ದೊಡ್ಡ ಹಿಟ್ ಆದವೋ ಅಷ್ಟೇ ದೊಡ್ಡ ಹಿಟ್ಟು ನಮ್ಮ ಈ 7 ಹಾಡುಗಳಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಒಟ್ಟು 7 ಹಾಡುಗಳಿದೆ ಸರ್ ಈ ಸಿನಿಮಾದಲ್ಲಿ. ಒಂದು ಅಂದರೆ ಎಷ್ಟು ವೈವಿಧ್ಯತೆ ಇದೆ ಅಂದರೆ ನಮ್ಮ ಆಲ್ಬಮಲ್ಲಿ ಒಂದು ರಘು ದೀಕ್ಷಿತ್ ಅವ್ರು ಹಾಡಿರುವಂಥ ಒಂದು ಬೆಂಗಳೂರು ಒಂದು ರಾಕ್ ಆ್ಯಂಥಮ್ ಇದೆ. ಒಂದು ರ್ಯಾಪ್ ಸಾಂಗ್ ಇದೆ ಆಲೋಕೆ ಮಾಡಿರುವಂಥದ್ದು. ಒಂದು ಟಪಾಂಗ್ ಕೂತ್ ಹಾಡು, ಅದೇ ಟಾಟಾ ಟಾಟಾ ಅಂತ ಏನೋ ಬಂದಿದೆ, ಅದೊಂದಿದೆ. ಈ ಕ್ಲಬ್ ಸಾಂಗ್ ಇವತ್ತು ನೀವು ಕೇಳಿದಿರಿ. ಒಂದು ಕ್ಲಾಸಿಕಲ್ ಮೋಲ್ಡಲ್ಲಿ ಒಂದು ಹಾಡಿದೆ. ಈ ರೀತಿ ಎಲ್ಲ ರೀತಿಯ ವಿಭಿನ್ನತೆ ಉಳ್ಳ ಆಲ್ಬಮ್ ಇದು. ಡ್ಯೂರೇಷನ್ 2 ಗಂಟೆ 25 ನಿಮಿಷ ಇದೆ ಸರ್ ಒಟ್ಟಾರೆ ಸಿನಿಮಾ. ಸರ್ ಇಲ್ಲ ಸರ್, ಅದು ನೀವು ಈ ಸಿನಿಮಾ ನೋಡಿದ್ರೆ ಇದಕ್ಕೆ ಪಾರ್ಟ್ 2 ಆಗಲ್ಲ ಅಂತ ಗೊತ್ತಾಗುತ್ತೆ. ಇಲ್ಲ, ಇದರಲ್ಲಿ ಪಾರ್ಟ್ 2 ಇಲ್ಲ ಸರ್. ಇದು ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತ ನಾವು ಕರೆದಿದ್ದೀವಿ. ಅದರಿಂದ ಒಂದ್ ರೀತಿ ನೀವು ಅರ್ಥ ಮಾಡ್ಕೊಂಡು. ವಿನೋದ್ ಸರ್ ಇಲ್ಲಿ ವಿನೋದ್ ಸರ್, ಇವತ್ತಿನ ಕ್ಷಣಕ್ಕೆ ನೀವು ಕಮರ್ಷಿಯಲ್ ಹೀರೋ, ಪ್ರೊಡ್ಯೂಸರ್ ಆಲ್ಸೋ.